ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಅಭಿನಂದನೆಗಳು, ಶುಭಾಕಾಂಕ್ಷೆಗಳು. ಓಕೆನಾ? ಥ್ಯಾಂಕ್ ಯು ಸರ್. ಅದಕ್ಕೆ ಇವತ್ತು ನಿಜವಾಗ್ಲೂ ಒಂದು ಸಂತೋಷ ತಂದಿರತಕ್ಕಂಥ ವಿಷಯ ನನಗೆ. ಯಾಕೆಂದರೆ ಇದೇ ಸಿನಿಮಾ 100 ದಿವಸ ಆಚರಿಸಿದಾಗ ಚೌಡಯ್ಯ ಮೆಮೋರಿಯಲ್ನಲ್ಲಿ ಬಾಬಾ ಒಂದು ಫಂಕ್ಷನ್ ಮಾಡಿದರು. ಆ ದಿನ ನೆನಪಾಗ್ತಾ ಇದೆ ನನಗೆ. ಇದೇ ಥರ ವೇದಿಕೆ ಮೇಲೆ ನಾವು ವಿಷ್ಣುವರ್ಧನ್ ಸರು, ಪ್ರಿಯಾಂಕಾ ಮೇಡಮ್ ಎಲ್ಲ ಕೂತಿದ್ವಿ. ಆವತ್ತು ಅನೇಕ ಸಂತೋಷ ವಿಷಯಗಳನ್ನ ಹಂಚ್ಕೊಂಡಿದ್ವಿ. ಆ ದಿನ ನನಗೆ ಇವತ್ತು ನೆನಪಾಗ್ತಾ ಇದೆ ವೇದಿಕೆ ಮೇಲೆ ಕೂತಾಗ. ವಿಷ್ಣು ಸರ್ ಜೊತೆಯಲ್ಲಿ ಪ್ರಯಾಣ ದೊಡ್ಡ ಪ್ರಯಾಣ ನಂದು. ಸುಮಾರು ಒಂದು 30-35 ವರ್ಷದ ಪ್ರಯಾಣ. ನಾನು ಮೊದಲನೇ ಸಲ ಅವ್ರನ್ನ ಭೇಟಿಯಾಗಿದ್ದು ಜನನಾಯಕ ಚಿತ್ರದಲ್ಲಿ ದೇವನಹಳ್ಳಿಯಲ್ಲಿ ಅಂಗಿ ಬೀದಿಯಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆವತ್ತೇ ಮೊದಲನೇ ಸಲ ನಾನು ಅವ್ರನ್ನ ಭೇಟಿ ಹಾಕಿದ್ದು, ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ದು ಸುಬ್ರ ಸಹ ಆವತ್ತೇ. ಆವತ್ತು ಶುರುವಾಗಿದ್ದ ಪ್ರಯಾಣ ಹಾಗೆ ಸಹ ಕಲಾವಿದನಾಗಿ ಅವ್ರ ಜೊತೆಯಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ಗಳು ಮಾಡ್ತಾ, ಪ್ಯಾನಲ್ ಹೀರೋ ಆಗಿ ಮಾಡ್ತಾ, ಎಲ್ಲ ಥರದ ಪಾತ್ರಗಳನ್ನ ಮಾಡಿಕೊಂಡು ಅವ್ರ ತಮ್ಮನಾಗಿ ಪಾತ್ರಗಳು ಮಾಡಿ, ಎಲ್ಲ ಥರದ ಪಾತ್ರಗಳನ್ನ ಮಾಡಿ 30 ವರ್ಷ ಜೀವನ ಸಾಗಿಸಿದ್ದೀನಿ. ಅವರಿಂದ ಕಲಿತಿದ್ದು ಬಹಳಷ್ಟು ಇದೆ. ಎಲ್ಲರೂ ಹೇಳಿದಾಗೆ ಶಿಸ್ತು ಅನ್ನೋದು, ಒಂದು ಚಿತ್ರರಂಗದಲ್ಲಿ ಶಿಸ್ತು ಹೇಗಿರಬೇಕು, ಕೆಲಸಕ್ಕೆ ಹೇಗೆ ಗೌರವ ಕೊಡಬೇಕು, ಪ್ರೊಫೆಷನ್ಗೆ ಹೇಗೆ ಗೌರವ ಕೊಡಬೇಕು, ಪ್ರೊಫೆಷನ್ ಎಲ್ಲರಿಗಿಂತ ಹೇಗೆ ಮುಖ್ಯ ಆಗುತ್ತೆ ಅನ್ನೋ ವಿಷಯಗಳನ್ನೆಲ್ಲ ಅವರಿಂದ ಕಲಿತಿದ್ದು. ಹಾಗೆ ಪರ್ಸನಲ್ ಆಗಿ ತುಂಬ ಸಮಯ ಅವ್ರ ಜೊತೆಯಲ್ಲಿ ಕಳೆದಿದ್ದೀವಿ. ಬಾಬು ಅವರು ಹೇಳಿದಾಗೆ ಕೋಟಿಗೊಬ್ಬ ಚಿತ್ರದಲ್ಲಿ ಆಗ ನಾನೇ ಒಬ್ಬ ಹೀರೋ ಆಗಿ ತುಂಬ ಬ್ಯುಸಿಯಾಗಿದ್ದೆ. ಆ ಪಾತ್ರಕ್ಕೆ ಬಾಬು ಅವರು ಬಂದು ಕರೆದಾಗ ಬಾಬು ನಾನು ಮಾಡ್ಬೇಕಾ ಈಗ, ಯಾಕೆ ಬಾಬು ಅಂತೆಲ್ಲ 1-2 ಸಲ ತಡೆದೆ. ಆಮೇಲೆ ಬಾಬು ಬಂದು ವಿಷ್ಣು ಸರ್ ಹೇಳ್ತಿದ್ದಾರೆ ದೇವರೇ ಇರಬೇಕು ಅನ್ನೋ ಜೊತೆಯಲ್ಲಿ ಬಾಂಬೆಗೆ ಅದೇನು ಮಾಡ್ತೀನಿ ಗೊತ್ತಿಲ್ಲ, ಹೋಗ್ಬೋದು. ಸೂರಪ್ಪ, ಅದು ಸೂರಪ್ಪ ತಡೆದಿದ್ದು. ಸೂರಪ್ಪ ಪಿಕ್ಚರ್ ಮಾತು ಮಾತಾಡಲಿಲ್ಲ. ಒಂದು ಜ್ಞಾಪಿಸ್ಬಿಡ್ತೀನಿ. ಸೂರಪ್ಪ ಸಿನಿಮಾದಲ್ಲಿ ದೇವರಾಜ್ ಸರ್ಗೆ ನಾವು ಚರಣ್ ರಾಜ್ ಅವರ ಪಾತ್ರ ನಾವು ಮಾಡಬೇಕು ಅಂತೇಳಿ ತೊಗೊಂಡೋಗಿ ಕ್ಯಾಸೆಟ್ ಕೊಟ್ಟಿದ್ದೆ. ಕ್ಯಾಸೆಟ್ ನೋಡ್ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಫೋನ್ ಮಾಡಿ ಬರ್ತೀಯಮ್ಮ ನಿಮ್ಮ ಮನೆಗೆ ಅಂದರು. ಹೋದೆ, ಗಣೇಶ್ ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ, ಸೂರಪ್ಪ ಸಿನಿಮಾದು ಮಾರನೇ ದಿನ ನನ್ನ ಮನೆಗೆ ಕರೆದ್ರು. ಅಲ್ಲಮ್ಮ ನೀನು ನನ್ನನ್ನು ಏನು ಅಂದ್ಕೊಂಡಿದ್ದೆ ಅಂದರು. ಯಾಕೆ ಸರ್ ಅಂತಂದೆ. ವಿಷ್ಣು ಸ್ಟಾರ್ ಸ್ಟ್ಯಾಚ್ಯೂನ ನಾನು ಹೋಗಿ ಹೊಡೆಯೋದಂತೆ, ಹೊಡೆದ್ಬಿಟ್ಟು ನನಗೆ ಥಿಯೇಟ್ರಲ್ಲಿರೋರೆಲ್ಲ ನನ್ನ ಕೈಯೋದಂತೆ. ಇದು ಬೇಕಮ್ಮ ನನಗೆ, ಯಾವುದೇ ಕಾರಣಕ್ಕೂ ದಯವಿಟ್ಟು ಈ ಪಾತ್ರನ ನಾನು ಮಾಡಲ್ಲ ಅಂತೇಳಿ ವಿಷ್ಣು ಸಾರ್ ಮೊಬೈಲ್ನ 1 ವಾರ ಅವಾಯ್ಡ್ ಮಾಡೋದು. ಆಮೇಲೆ ನಾನು ಹೇಳ್ಬಿಟ್ಟೆ. ಅದಕ್ಕೆ ವಿಷ್ಣು ಸಾರ್ಗೆ ಇವರೇ ಫೋನ್ ಮಾಡಿ, ಸರ್ ನೀವು ಏನು ಪಾತ್ರ ಕೊಟ್ಟರು ನಾನು ಮಾಡ್ತೀನಿ, ನಿಮ್ಮ ಸ್ಟ್ಯಾಚ್ಯೂನ ಹೊಡೆದು ಥಿಯೇಟ್ರಲ್ಲಿ ಬೇರೆಯವ್ರನ್ನೆಲ್ಲ ಕರೀತಾರೆ ಸರ್, ಬೇಡ ಸರ್ ಅಂತೇಳಿ ಇದನ್ನು ತಪ್ಪಿಸ್ಕೊಂಡ್ರು. ಆದರೆ ನೆಕ್ಸ್ಟ್ ಇಮಿಡಿಯೇಟಾಗಿ ಕೋಟಿಗೊಬ್ಬ ಸಿನಿಮಾದಲ್ಲಿ ಏನೋ ಮಾತಾಡದೆ ಬಾಂಬೆ ಬಂದು ಆ ಪಾತ್ರನ ಮಾಡಿಕೊಟ್ರು. ಅದು ಅವ್ರ ಬಗ್ಗೆ ಇದ್ದಂಥ ಒಂದು ಪ್ರೀತಿ, ಒಂದು ಗೌರವ, ಅದರಿಂದ ಆ ರೀತಿ ಪಾತ್ರ ಮಾಡೋದಕ್ಕೆ ನಾನು ಒಪ್ಕೊಂಡಿರಲಿಲ್ಲ. ಅವರು ಮೊದಲು ಒಬ್ಬ ಸೀನಿಯರ್ ಹೀರೋ, ಸೂಪರ್ ಸ್ಟಾರ್ ಆಗಿದ್ದಾಗ ನಾನು ಅವ್ರ ಜೊತೆಯಲ್ಲಿ ಒಬ್ಬ ವಿಲನ ಕೆಲಸ ಮಾಡ್ತಿದ್ದಾಗ ನನಗೆ ಪರಿಚಯ ಆಗಿ ಸ್ನೇಹ ಬೆಳೀತು. ಆ ಸ್ನೇಹ ಎಷ್ಟು ಮಟ್ಟಿಗೆ ಹೋಯ್ತು ಅಂದರೆ, ಅವರಿಗೆ ನಾನು ಇಡೀ ಚಿತ್ರರಂಗದ ಪ್ರಯಾಣದಲ್ಲಿ ನನಗೆ ಒಬ್ಬ ದೊಡ್ಡ ಅಣ್ಣನ ಥರನೇ ಇದ್ದರು. ಅವರು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾ ಇದ್ರು. ನಾವೆಲ್ಲರೂ ಒಟ್ಟಿಗೆ ಒಂದು 2-3 ವರ್ಷ ಕಾಲ ಕಲಾವಿದರ ಸಂಘದ ಕಮಿಟಿಯಲ್ಲಿದ್ವಿ. ವಿಷ್ಣು ಸರ್ ಅವರು ಅಧ್ಯಕ್ಷರಾಗಿದ್ದರು, ನಾನು ಸೆಕ್ರೆಟರಿ ಆಗಿದ್ದೆ. ಆಗ ವಾರನೂ ಮೀಟ್ ಮಾಡ್ತಾಯಿದ್ವಿ, ಮೀಟಿಂಗ್ಗಳಿಗೆ ಅದಕ್ಕೆ ಇದಕ್ಕೆ ಅಂತ. ಅದು ಮೀಟ್ ಮಾಡ್ತಾಯಿದ್ವಿ ನಾವೆಲ್ಲೋ ಅಲ್ಲ, ಅವ್ರ ಮನೆಯಲ್ಲೇ. ಅವ್ರ ಮನೆಯಲ್ಲಿ ಕೂತ್ಕೊಂಡು ಸಂಜೆ ಹೊತ್ತು ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಸಂಘದ ವಿಷಯಗಳು ಮಾತಾಡ್ಕೊಂಡು ಕಾಲ ಕಳೀತಾ ಇದ್ವಿ. ಆಗ ಎಷ್ಟೋ ಸಲ ಇವತ್ತು ಭಾರತಿ ಮೇಡಮ್ ಅವರು ಇದ್ದರೆ ಚೆನ್ನಾಗಿತ್ತು. ಭಾರತಿ ಮೇಡಮ್ ಅವರು ನಾವೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಗೆ ಎಲ್ರಿಗೂ ಕೈ ತುತ್ತಾಕಿ ಊಟ ಹಾಕೋರು. ಈ ಥರದ್ದು ಎಷ್ಟೋ ಗಂಟೆಗಳಿದೆ. ಯಾಕಂದರೆ ಪ್ರಯಾಣ ದೊಡ್ಡದು. 30 ವರ್ಷದ ಪ್ರಯಾಣದ ನೆನಪು ಮಾಡ್ಕೋಬೇಕಂದ್ರೆ ಎಷ್ಟು ಗಂಟೆಗಳು ಅಂತ ಹೇಳೋಕ್ಕೆ ಸಾಧ್ಯ ಆಗಿದೆ. ಹಾಗೆ ಅವ್ರ ಜೊತೆಯಲ್ಲಿ ಅಪ್ಪ ಸಿನಿಮಾದಲ್ಲಿ ಕಳೆದಾಗ ಅದು ನಿಜವಾಗಲೂ ನಮ್ಮ ಜೀವನದಲ್ಲಿ ಆ ಚಿತ್ರದಲ್ಲಿ ನಡೆಸಿದಂಥ ನಾವು 5 ಜನ ನಾಯಕರು, ವಿಷ್ಣು ಸರ್, ಅಂಬರೀಷ್ ಅವರು, ನಾನು, ಶಶಿಕುಮಾರ್, ರಾಮ್ಕುಮಾರ್ ಅವರು, ಆ 45 ದಿವಸ ಒಂದು ಹಬ್ಬದ ವಾತಾವರಣದಲ್ಲಿ ನಾವೆಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಆ ಚಿತ್ರಣದಲ್ಲಿ ಭಾಗವಹಿಸಿದ್ರು ನಾವು. ಆ ನೆನಪುಗಳು ಎಷ್ಟು ಸರಿಯಾಗಿದೆ ನನಗೆ ಅಂದರೆ ಇವತ್ತು ಹಸರಾಗಿದೆ. ಈ ನೆನಪುಗಳೆಲ್ಲ ಹಸರಾಗಿರೋದಕ್ಕೆ ಕಾರಣ ಆ ವ್ಯಕ್ತಿತ್ವ. ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಅವರು ನೋಡಿದ ಕೂಡ ನಮಗೆ ಅವ್ರಿಗೆ ಯಾರಪ್ಪ ಇವರು, ಅವ್ರು ಗೌರವ ಕೊಡಬೇಕು,
ಇವ್ರನ್ನ ಮಾತಾಡಿಸ್ಬೇಕು ಅನ್ನೋ ಭಾವನೆಗಳೆಲ್ಲ ಬರುತ್ತೆ. ಆ ಭಾವನೆಗಳೆಲ್ಲ ಬರೋದು ಇಂಥ ಕೆಲವು ವ್ಯಕ್ತಿಗಳು ನೋಡಿದಾಗ ಮಾತ್ರ ನಾವು. ಅಂಥ ವ್ಯಕ್ತಿಗಳ ಜೊತೆಯಲ್ಲಿ ಎಲ್ಲ ಸಮಯದಲ್ಲೂ, ಊಟದ ಸಮಯದಲ್ಲೂ, ಇನ್ನೊಂದು ಸಮಯದಲ್ಲೂ, ಗೆಳೆತನದಲ್ಲಿ ಅಣ್ಣ ತಮ್ಮಂದರಾಗಿ ಕಾಲ ಕಳೆದಾಗ ಆ ಪ್ರಯಾಣನ ವಿವರಿಸೋದು ಬಹಳ ಕಷ್ಟ ಆಗುತ್ತೆ. ಅದೆಲ್ಲ ಭಾವನೆಗಳು ನನ್ನ ಮನಸ್ಸಲ್ಲಿದೆ. ಅದಕ್ಕೆ ಅವರ ಜೊತೆ ಕಳೆದಂಥ ಕಾಲ ಯಾವಾಗಲೂ ನನ್ನ ಮನಸ್ಸಲ್ಲಿ ಹಸಿರಾಗಿರುತ್ತೆ. ಆ ಉಸಿರಲ್ಲಿ ಉಸಿರಾಗಿ ಯಾವತ್ತೂ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಉಸಿರಿರೋವರೆಗೂ. ಅಂಥ ಒಂದು ಪ್ರಯಾಣ ಸಾಗಿಸಿದ್ದೀನಿ. ಅವ್ರ ಜೊತೆಯಲ್ಲಿ ಆ ಪ್ರಯಾಣ ಮಾಡೋದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಇಂಥವ್ರಿಗೆಲ್ಲ ನಾವು ಧನ್ಯವಾದಗಳು ಹೇಳಬೇಕು. ಅಂಥ ಕಲಾವಿದರಲ್ಲಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಅದೆಲ್ಲ ಮಾಡಿ ಆ ಪ್ರಯಾಣ ಮಾಡಿದ್ದಕ್ಕೆ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ನಿಮ್ಮ ಮುಂದೆ ನಿಂತು ನಿಮಗೆ ಧನ್ಯವಾದಗಳು ಹೇಳ್ತೇನೆ. ನಿಮ್ಮ ಅಭಿಮಾನಕ್ಕೆ, ಪ್ರೀತಿಗೆ ಸದಾ ಹೀಗೆ ಇರಲಿ ಅಂತ ತಿಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಇನ್ನು ಉಪೇಂದ್ರ ಅವರು, ಗಣೇಶ್ ಅವರಿದ್ದಾರೆ, ಅವರೆಲ್ಲ ಭಾಳ ಸ್ವಾರಸ್ಯವಾಗಿ ಮಾತಾಡ್ತಾರೆ. ಅವರ ಮಾತುಗಳನ್ನ ಕೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.